ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 10ನೇ ವಚನ. ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುತ್ತಿರುವ ಮಾತು ಏನು ಅನ್ನೋದಾದ್ರೆ, ಯಾರು ನಿನಗೆ ಯಾವ ಕೇಡು ಮಾಡೋದಿಲ್ಲ. ಹಲ್ಲೆಲೂಯಾ. ಅನೇಕರು ಹೆದರ್ತಾ ಕೂತ್ಕೊಂಡಿದ್ದೀರಾ. ಅಯ್ಯೋ, ಈ ದಿನ ಏನಾಗುತ್ತೋ, ಏನು ಕೇಡು ಸಂಭವಿಸುತ್ತೋ, ಏನು ಹಾನಿ ಬಂದ್ಬಿಡುತ್ತೋ, ಏನಾಗುತ್ತೋ ನನ್ನ ಮಗನಿಗೆ, ಮಗಳಿಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ, ಹಾಲೆಲುಯ್ಯ, ನನ್ನ ತಂದೆ ತಾಯಿಗೆ ಏನು ಕೇಡು ಸಂಭವಿಸುತ್ತೋ, ಏನು ನಡೆಯುತ್ತೋ. ಹಾಲೆಲುಯ್ಯ. ಕೆಲವರು ಗಾಡಿ ತಗೊಂಡು ಹೋದ್ರೆ ಎಲ್ಲ ಅಪ್ಪ ಅಮ್ಮ ಭಯ ಪಡ್ತಾ ಇರ್ತಾರೆ. ಏನು ಕೇಡನ್ನ ಸಂಭವಿಸ್ಬಿಡುತ್ತೋ, ಏನು ಹಾನಿ ಆಗ್ಬಿಡುತ್ತೋ, ಏನು ಅಪಾಯ ಆಗ್ಬಿಡುತ್ತೋ. ಹಾಲೆಲುಯ್ಯ. ಪ್ರಿಯರೇ, ಈ ದಿನ ಸಂತೋಷವಾಗಿರಿ. ದೇವರ ಮಾತು ನಿಮ್ಮನ್ನ ಬಲಪಡಿಸ್ತದೆ. ಯಾವ ಕೇಡು ನಿಮಗೆ ಸಂಭವಿಸೋದಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರೇ ನಮ್ಮ ಜೊತೆಯಲ್ಲಿದ್ದಾರೆ. ನೋಡ್ರಿ, ಮೊದಲನೇದಾಗಿ ನಮಗೆ ಯಾವ ಕೇಡು ಸಂಭವಿಸಬಾರ್ದು ಅನ್ನೋದಾದ್ರೆ ದೇವರು ನಮ್ಮ ಜೊತೆಯಲ್ಲಿರಬೇಕು. ಆದ್ದರಿಂದ ನೀವು ಕೇಡೇನಾದ್ರೂ ಸಂಭವಿಸುತ್ತಾ, ಏನಾದ್ರೂ ಹಾನಿ ಆಗ್ಬಿಡುತ್ತಾ, ಏನಾದ್ರೂ ಆಪತ್ತು ಬಂದ್ಬಿಡುತ್ತಾ, ಅಪಾಯ ಬಂದ್ಬಿಡುತ್ತಾ ಅಂತ ಹೆದರ್ಕೊಳ್ಳೋದನ್ನ ಬಿಟ್ಟು ಈ ದಿನ ನೀವೇನ್ ಮಾಡಿ, ಯಾರ ಕುರಿತು ಭಯ ಪಡ್ತಾ ಇದ್ದೀರೋ, ಯಾವ ವಿಷಯದ ಕುರಿತು ಭಯ ಪಡ್ತಾ ಇದ್ದೀರೋ ಆ ವಿಷಯವನ್ನ, ಆ ವ್ಯಕ್ತಿಯನ್ನ ಯೇಸುವಿಗೆ ಒಪ್ಪಿಸ್ಕೊಂಡು ಹೇಳ್ರಿ, ಅಪ್ಪ ನೀನು ಅವ್ರ ಜೊತೆಯಲ್ಲಿರ್ರಿ, ಅಪ್ಪ ಈ ಕಾರ್ಯದಲ್ಲಿ ನೀವು ಜೊತೆ ಇರ್ರಿ. ಕರ್ತನೇ ಯೇಸುವೆ, ನನ್ನ ಮಗಳೊಟ್ಟಿಗೆ, ಮಗನೊಟ್ಟಿಗೆ, ನನ್ನ ತಾಯಿ ತಂದೆಯೊಟ್ಟಿಗೆ ಯಾರ್ಯಾರ ವಿಷಯದಲ್ಲಿ ಏನೇನು ಕೇಳಿಕೊಳ್ತಾ ಇದ್ದೀರೋ ಅವರನ್ನ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಅವರಿಗೆ ಹೇಳ್ರಿ, ನೀವು ಈ ಮಾತನ್ನ ದೇವರಿಗೆ ಹೇಳ್ರಿ, ಅಪ್ಪ ನೀವು ಅವ್ರ ಜೊತೆಯಲ್ಲಿರಿ ಅಪ್ಪ. ಅಲ್ಲಿ ಅವ್ರ ಹೆಸರುಗಳನ್ನ ಹೇಳಿ ಅವ್ರನ್ನ ದೇವರ ಕೈಗೆ ಒಪ್ಪಿಸಿಕೊಡ್ರಿ. ಆಗ ಹೇಳ್ರಿ, ಅಪ್ಪ ಇವರ ಜೊತೆಯಲ್ಲಿ ನೀವಿರ್ರಿ ಅಪ್ಪ, ನೀವು ಇರೋದೇ ಆದ್ರೆ ಯಾವ ಕೇಡು ಸಂಭವಿಸೋದಿಲ್ಲ. ನೀವು ವಾಗ್ದಾನ ಮಾಡಿದಿರಲ್ಲ, ಅಪೊಸ್ತಲರ ಕೃತ್ಯಗಳು 18:10 ನೀವು ಹೇಳಿದಿರಲ್ಲ, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡೋದಿಲ್ಲ ಎಂಬುದಾಗಿ. ಯಾವ ಮನುಷ್ಯರು ಇನ್ನು ಮುಂದೆ ಕೇಡು ಮಾಡೋಕ್ಕಾಗೋದಿಲ್ಲ. ಯಾವ ಸೈತನ ಕ್ರಿಯೆಗಳು ನಮಗೆ ಕೇಡು ಮಾಡೋದಕ್ಕಾಗೋದಿಲ್ಲ. ಯಾವ ಹಾನಿಯು ಯೇಸು ನಾಮದಲ್ಲಿ ನಮಗೆ ಸಂಭವಿಸೋದಿಲ್ಲ. ಪ್ರಿಯರೇ, ಯಾವ ಕೇಡು ನಮಗೆ ಸಂಭವಿಸೋದಿಲ್ಲ ಅನ್ನುವಾಗ ನಮ್ಮೆಲ್ಲರಿಗೂ ಪರಿಚಯ ಇರುವ ಒಂದು ವಾಕ್ಯ ನೆನಪಾಗುತ್ತೆ ಅಲ್ವಾ? ಎಲ್ಲರೂ ದಿನನಿತ್ಯ ತುಂಬ ಓದುವಂಥ ವಾಕ್ಯ ಅದು. ಕೊರೋನಾ ಸಮಯದಲ್ಲಂತೂ ಪ್ರತಿ ಮನೆಯಲ್ಲೂ ಪ್ರತಿ ವಿಶ್ವಾಸಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಓದಿದಂತಹ ವಾಕ್ಯಗಳಿದು. ಹಲ್ಲೆಲೂಯಾ. ಅದೇನೇ ನಮ್ಮೆಲ್ಲರಿಗೂ ಪರಿಚಯ ಇರುವಂತ ಕೀರ್ತನೆಗಳು 91:10ನೇ ವಾಕ್ಯ. ಅಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯಾವ ಕೇಡು ನಿನಗೆ ಸಂಭವಿಸದು. ಹಲ್ಲೆಲೂಯಾ. ಯಾಕೆ ಅನ್ನೋದಾದ್ರೆ ಅದರ ಮೇಲಿನ ವಾಕ್ಯವನ್ನ ನೋಡ್ರಿ, ಅದರ ಮೇಲಿನ ಸಾಲುಗಳನ್ನ ನೋಡ್ರಿ. ಪರಾತ್ಪರನನ್ನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ. ಹಲ್ಲೆಲೂಯಾ. ಒಂದನೇದಾಗಿ ನಮಗೆ ಏನು ಕೇಡು ಸಂಭವಿಸದೇ ಇರೋದಕ್ಕೆ ಕಾರಣ ದೇವರು ನಮ್ಮ ಜೊತೆಯಲ್ಲಿ ಇರೋದ್ರಿಂದ. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ರಿ. ಯಾವಾಗ ನಮ್ಮ ಜೊತೆಯಲ್ಲಿ ದೇವರು ಇರ್ತಾರೋ ಆಗ ನಮಗೆ ಯಾವ ಹಾನಿ ಉಂಟಾಗೋದಿಲ್ಲ, ಯಾವ ಕೇಡು ಸಂಭವಿಸೋದಿಲ್ಲ. ಹಾಗೆ ಸಂಭವಿಸಿದ್ರು ಕೂಡ ದೇವರಲ್ಲಿ ನಮ್ಮನ್ನು ಮೇಲೆತ್ತುತ್ತಾರೆ. ಆ ರೀತಿ ಒಂದು ಕೇಡು, ಆ ರೀತಿ ಒಂದು ಹಾನಿ ಸಂಭವಿಸೋದೇ ಆದ್ರೆ ಅದು ನಿನ್ನನ್ನು ಮುಳುಗಿಸೋದಕ್ಕಲ್ಲ, ಅದು ನಿನ್ನನ್ನು ಹೆಚ್ಚಿಸೋದಕ್ಕಾಗಿ, ನಿನ್ನನ್ನು ಒಂದು ಹಂತ ಇನ್ನೂ ಆಶೀರ್ವಾದದ ಕಡೆಗೆ ಕರೆದೊಯ್ಯುವುದಕ್ಕಾಗಿ, ನಿನಗೊಂದು ಸಾಕ್ಷಿಯನ್ನು ಕೊಡುವುದಕ್ಕಾಗಿ, ನೀನು ಎಲ್ಲರ ಮುಂದೆ ಒಂದು ಸಾಕ್ಷಿಯಾಗಿರಬೇಕು ಅನ್ನೋದಕ್ಕಾಗಿ. ನೋಡ್ರಿ, ಈಗ ದಾವೀದನಿಗೆ, ಯೋಸೇಫನಿಗೆ, ಎಸ್ತೇರಳಿಗೆ ಅನೇಕ ರೀತಿಯ ಕೇಡುಗಳು ಬಂದು, ಅನೇಕ ರೀತಿಯ ಹಾನಿಗಳು, ಅನೇಕ ಶೋಧನ ಉಪದ್ರವ ಸಂಕಟಗಳು ಬಂದು. ಹಲ್ಲೆಲೂಯಾ. ಅದೇನಾದ್ರೂ ಅವ್ರನ್ನ ಮುಳುಗಿಸ್ಬಿಡ್ತಾ, ಅವ್ರು ಬಿತ್ತೋಗುವಂತೆ ಮಾಡ್ತಾ? ಖಂಡಿತ ಇಲ್ಲ. ಅವೆಲ್ಲವುಗಳಿಂದ ತಪ್ಪಿಸಿ ಅವರನ್ನ ದೇವರ ವಾಕ್ಯ ಹೇಳಿದಾಗೆ ಮೇಲಕ್ಕೆ ಎತ್ತಿ ನಿಲ್ಲಿಸ್ತು, ಉನ್ನತ ಸ್ಥಾನವನ್ನ ಕೊಡ್ತು. ಹಲ್ಲೆಲೂಯಾ. ಎಸ್ತೇರಳನ್ನ ದೇವರು 3 ದಿವಸ ಉಪವಾಸ ಪ್ರಾರ್ಥನೆ ಮಾಡುವಂತೆ ಪ್ರೇರೇಪಿಸಿ ಆ 3 ದಿನದ ಉಪವಾಸ ಪ್ರಾರ್ಥನೆ ನಂತರ ಆ ಇಡೀ ಜನಾಂಗಕ್ಕೆ ಎಸ್ತೇರಳ ಮೂಲಕ ಒಂದು ಆಶೀರ್ವಾದ ಉಂಟಾಯಿತು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಈ ದಿನದಲ್ಲಿ ಯೋಸೇಫನನ್ನು ನೋಡೋದಾದ್ರೆ ಆ ಯೋಸೇಫನ ಮೂಲಕ ತನ್ನ ಅಣ್ಣ ತಮ್ಮಂದಿರಿಗೆ, ತನ್ನ ತಂದೆಗೆ, ಇಡೀ ದೇಶಕ್ಕೆ ಒಂದು ಆಹಾರ ಸಿಕ್ತು, ಒಂದು ಆಶೀರ್ವಾದ ಉಂಟಾಯಿತು, ಒಂದು ಅಭಿವೃದ್ಧಿ ಉಂಟಾಯಿತು. ಪ್ರಿಯರೇ, ಹಲ್ಲೆಲೂಯಾ. ಆದ್ದರಿಂದ ನೀವು ಯೋಚನೆ ಮಾಡಬೇಡ್ರಿ, ಅಯ್ಯೋ ಯಾವ ಕೇಡಾಗ್ಬಿಡುತ್ತೋ, ಏನು ಹಾನಿ ಆಗ್ಬಿಡುತ್ತೋ. ಖಂಡಿತ ಆಗೋದಿಲ್ಲ. ಯೋಸೇಫನಿಗೆ ಅದ್ಭುತ ಮಾಡಿದ ದೇವರು, ದಾವೀದನಿಗೆ ಅದ್ಭುತ ಮಾಡಿದ ದೇವರು, ಎಸ್ತೇರಳಿಗೆ ಅದ್ಭುತ ಮಾಡಿದ ದೇವರು, ಯೋಬನಿಗೆ ಅದ್ಭುತ ಮಾಡಿದ. ಬೈಬಲ್ ಓದ್ತಾ ಇದೆ ಅಧಿಕವಾಗಿ ಕಾಣಿಸ್ಕೊಳ್ಳುವ ವ್ಯಕ್ತಿಗಳು. ಅದೇ ರೀತಿ ಪೌಲನಿಗೂ ಕೂಡ ನೋಡ್ರಿ, ಪೌಲನಿಗೂ ಕೂಡ ಯಾವ ಕೇಡು ಆಗದಂತೆ ದೇವರಲ್ಲಿ ವಾಗ್ದಾನ ಮಾಡ್ತಾರೆ. ನೀನು ಸುಮ್ಮನೆ ಇರದೆ ಮಾತಾಡ್ತಾ ಇರೋ. ಅವ್ರು ಕೊರಂತಿ ಪಟ್ಟಣಕ್ಕೆ ಹೋದಾಗ
ಅಲ್ಲೆಲೂಯ. ಆ ಕೊರಿಂಥ ಪಟ್ಟಣಗಳಲ್ಲಿ ಹೋಗುವಾಗ ಅಲ್ಲಿರುವ ಎಲ್ಲ ಪ್ರಾಂತ್ಯಗಳಲ್ಲಿ ಹೋಗಿ ಅಂತ್ಯೋಕ್ಯದಲ್ಲಿ ಎಲ್ಲ ಕಡೆ ಸೇವೆ ಮಾಡುವಾಗ ಅನೇಕ ರೀತಿಯ ಶೋಧನೆಗಳು, ಅನೇಕ ಉಪದ್ರವಗಳು, ಸೆರೆವಾಸಗಳು ಏನೆಲ್ಲ ನಡೆದ್ರು ಕೂಡ ದೇವರು ಹೇಳ್ತಾರೆ, ನೀನು ಸುಮ್ಮನಿರದೆ ಮಾತಾಡ್ತಾನೇ ಇರು, ನನ್ನ ವಾಕ್ಯ ಹೇಳ್ತಾನೇ ಇರು, ನನ್ನ ಪ್ರೀತಿ ಸಾರ್ತಾನೇ ಇರು, ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ, ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ, ಯಾವ ಹಾನಿಯೂ ಕೂಡ ನಿನಗೆ ಯಾರು ಮಾಡೋದಿಲ್ಲ ಎಂಬುದಾಗಿ ಅದೇ ವಾಕ್ಯ ಪ್ರಿಯರೇ ನಿಮಗೂ ಹೇಳ್ತಾ ಇದ್ದಾರೆ. ಆ ರೀತಿ ದಾವೀದನಿಗೆ ಯಾವ ಕೇಡು ಆಗದಂತೆ ಮಾಡಿದ ದೇವರು, ಯೋಸೇಫನಿಗೆ ಮಾಡಿದ ದೇವರು, ಎಸ್ತೇರಳಿಗೆ ಮಾಡಿದ ದೇವರು, ಯೋಬನಿಗೆ ಮಾಡಿದ ದೇವರು, ಅಪೊಸ್ತಲ ಪೌಲನಿಗೆ ಮಾಡಿದ ದೇವರು. ಹಾಲೆಲೂಯ. ನಮಗೂ ಕೂಡ ಅದೇ ರೀತಿಯ ಆಶೀರ್ವಾದಗಳನ್ನು ಕೊಟ್ಟು ನಡೆಸ್ತಾರೆ. ಯಾವ ಕೇಡು ಸಂಭವಿಸೋದಿಲ್ಲ, ಯಾವ ಹಾನಿಯೂ ಸಂಭವಿಸೋದಿಲ್ಲ. ಮೊದಲನೇದಾಗಿ ಅದು ಹಾಗೆ ನಡೆಯೋದಕ್ಕೆ ಕಾರಣ ದೇವರು ನಮ್ಮ ಜೊತೆಯಲ್ಲಿರುವಾಗ. ಹಾಲೆಲೂಯ. ದೇವರು ನಮ್ಮ ಜೊತೆಯಲ್ಲೇ ಇರೋದಾದ್ರೆ ಕೇಡು ಸಂಭವಿಸೋದು, ಹಾನಿ ಸಂಭವಿಸೋದು, ಆಪತ್ತು ಬರೋದಿಲ್ಲ, ಏನು ಕೂಡ ಆಗೋದಿಲ್ಲ. ನೀವು ಹೆದರ್ಕೊಳ್ಳಬೇಡ್ರಿ. ಹಾಲೆಲೂಯ. ಆದ್ದರಿಂದ ಈ ದಿನ ನೀವು ಮೊದಲನೇದಾಗಿ ಪ್ರಾರ್ಥನೆ ಮಾಡ್ರಿ, ದೇವರೇ ಈ ದಿನ ಎಲ್ಲ ನಮ್ಮೊಟ್ಟಿಗೆ ನೀವಿರ್ರಿ, ನನ್ನ ಕುಟುಂಬದೊಟ್ಟಿಗೆ ನೀವಿರ್ರಿ, ಈ ವಿಷಯದಲ್ಲಿ ನೀವಿರ್ರಿ, ಈ ಸೇವೆಯಲ್ಲಿ ನೀವಿರ್ರಿ. ನೀವು ಜೊತೆ ಇರೋದೇ ಆದರೆ ನಮಗೆ ಯಾವ ಹಾನಿಯು ಸಂಭವಿಸೋದಿಲ್ಲಪ್ಪ, ಯಾವ ಕೇಡು ಆಗೋದಿಲ್ಲಪ್ಪ ಎಂಬುದಾಗಿ ಧೈರ್ಯವಾಗಿ ಆ ಪ್ರಾರ್ಥನೆ ಮಾಡಿ ಮುಂದುವರಿಯಿರಿ ಪ್ರಿಯರೇ. ಹಾಲೆಲೂಯ. ಎರಡನೇದಾಗಿ ಪರಾತ್ಪರನಾದ ದೇವರ ನಿವಾಸ ಸ್ಥಾನ ಮಾಡಿಕೊಳ್ಳ್ರಿ, ಆಗ ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ ಎಂಬುದಾಗಿ ಕೀರ್ತನೆಗಳು 91 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 9ನೇ ವಚನ ಮತ್ತೆ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಹಾಲೆಲೂಯ. ಯಾಕೆ ಅಂದರೆ ಎರಡನೇದಾಗಿ ನಮ್ಗೆ ಯಾವ ಕೇಡು ಸಂಭವಿಸದೇ ಇರೋದಕ್ಕೆ ಕಾರಣ ನಾವು ಪರಾತ್ಪರನಾದ ದೇವರನ್ನ ಏನು ಮಾಡಿದ್ದೇವೆ, ನಿವಾಸ ಸ್ಥಾನವಾಗಿ ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಒಂದು ನಿವಾಸ ಸ್ಥಾನ ಇದೆ ಅಲ್ವಾ ಪ್ರಿಯರೇ? ಅಂದರೆ ಒಂದು ನಿವಾಸ ಸ್ಥಾನ ಅಂದರೆ ನಾವು ವಾಸ ಮಾಡುವ ಒಂದು ಸ್ಥಳ. ಹಾಲೆಲ್ಲಿ ಎಲ್ಲರಿಗೂ ಒಂದು ಸ್ಥಳ ಇದೆ ಅಲ್ವಾ, ಎಲ್ಲರಿಗೂ ಒಂದು ಮನೆ ಇದೆ ಅಲ್ವಾ, ಎಲ್ಲರಿಗೂ ಒಂದು ಗೂಡು ಇದೆ ಅಲ್ವಾ. ಹಾಲೆಲ್ಲೂಯ. ಒಂದು ವಾಕ್ಯ ನೆನಪಾಗ್ತಾ ಇದೆ, ಈ ಲೋಕದಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಏನಿದೆ, ಗೂಡುಗಳಿದೆಯಂತೆ, ಆದರೆ ದೇವಕುಮಾರನಿಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ ಎಂಬುದಾಗಿ ಒಂದು ವಾಕ್ಯ ನೆನಪಾಗ್ತಿದೆ ಪ್ರಿಯರೇ, ಹೌದಲ್ವಾ? ಆದರೆ ನಮಗೆ ಈ ದಿನ ತಲೆ ಇಡುವಷ್ಟು ಜಾಗ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿಕೊಳ್ತಾರೆ. ಆದರೆ ನಮ್ಮನ್ನು ಹೇಗೆ ಇಟ್ಟಿದ್ದಾರೆ ಅವರು ಅಂದರೆ, ನಮಗಾಗಿ ಕಷ್ಟಪಟ್ಟರು, ನಮಗಾಗಿ ಹೋರಾಡಿದ್ರು, ನಮಗಾಗಿ ರಕ್ತ ಸುರಿಸಿದ್ರು, ನಮಗಾಗಿ ಗಾಯಕೊಂಡ್ರು, ನಮಗಾಗಿ ಪ್ರಾಣವನ್ನೇ ಕೊಟ್ಟರು, ನಮಗಾಗಿ ಎಲ್ಲ ತ್ಯಾಗ ಮಾಡಿದ್ರು. ಅವರು ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನು, ನನಗೆ ತಲೆ ಇಡುವಷ್ಟು ಜಾಗ ಇಲ್ಲ ಎಂಬುದಾಗಿ. ಆದರೆ ಈ ದಿನ ನಮ್ಮನ್ನು ಹೇಗಿಟ್ಟಿದ್ದಾರೆ, ಎಷ್ಟು ಆಶೀರ್ವಾದವಾಗಿ ಇಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಒಳ್ಳೆ ಒಳ್ಳೆ ಮನೆಯನ್ನು ದೇವರು ಕೊಟ್ಟಿದ್ದಾರೆ. ಹಾಲೆಲೂಯ. ಒಳ್ಳೆ ಒಳ್ಳೆ ಮನೇಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಅನೇಕರು ಯೋಚನೆ ಮಾಡೋದು, ನಾನು ಎಲ್ಲಿ ಸಿಸ್ಟರ್ ಒಳ್ಳೆ ಮನೇಲಿದ್ದೀನಿ, ನಾನು ಶೀಟ್ ಮನೇಲಿದ್ದೀನಿ, ನಾನು ಗುಡಿಸಲು ಮನೇಲಿದ್ದೀನಿ, ನಾನು ಹೆಂಚು ಮನೇಲಿದ್ದೀನಿ. ಹಾಲೆಲೂಯ. ಕೆಲವರು ಹೇಳ್ಬೋದು ನಾನು ಮೋಲ್ಡ್ ಮನೇಲಿದ್ದೀನಿ. ಹಾಲೆಲೂಯ. ಪ್ರಿಯರೇ, ಆ ಸ್ಥಳ ಆದರೂ ದೇವರು ನಮಗೆ ಕೊಟ್ಟಿದ್ದಾರಲ್ವ. ಎಷ್ಟೋ ಜನಕ್ಕೆ ಮನೆಯೇ ಇಲ್ಲ, ಎಷ್ಟೋ ಜನ ಫುಟ್ಪಾತ್ಗಳ ಮೇಲೆ ಇದ್ದಾರೆ, ಎಷ್ಟೋ ಜನಕ್ಕೆ ಹೊತ್ತಿಗೆ ಆಹಾರ ಇಲ್ಲ. ಹಾಲೆಲೂಯ. ಎಷ್ಟೋ ಜನಕ್ಕೆ ರಾತ್ರಿ ಆದರೆ, ಚಳಿ ಬಂದರೆ, ಮಳೆ ಬಂದರೆ, ಹಾಲೆಲೂಯ, ಹೊದ್ದುಕೊಳ್ಳೋದಕ್ಕೆ ಸರಿಯಾದ ವಸ್ತ್ರ ಇಲ್ಲ. ಹಾಲೆಲೂಯ. ಪ್ರಿಯರೇ, ಯಾವತ್ತೂ ಕೂಡ ನಾನು ಹೇಳ್ತೀನಿ, ನನ್ನ ಮಕ್ಕಳಿಗೂ ನಾನು ಅದನ್ನೇ ಕಲಿಸಿದ್ದು, ನನ್ನ ಸಭೆಗೂ ಅದನ್ನೇ ಹೇಳೋದು, ಅನೇಕ ಕಡೆ ಸುವಾರ್ತೆ ಹೇಳುವಾಗಲೂ ಹೇಳೋದು, ನನಗೆ ನಾನು ಹೇಳಿಕೊಳ್ಳೋದು. ಎಲ್ಲ ಸಮಯ ಏನು ಹೇಳ್ತೀನಿ ಗೊತ್ತಾ, ನಮಗಿಂತ ಕಡಿಮೆ ಇರುವವ್ರನ್ನ ಯಾವಾಗಲೂ ನಾವು ನೋಡೋದೇ ಆದರೆ ನಮ್ಮ ಉನ್ನತಿ ಏನು, ನಮ್ಮ ಸ್ಥಾನ ಏನು, ನಮ್ಮ ಆಶೀರ್ವಾದ ಏನು ಅನ್ನೋದು ಅರ್ಥ ಆಗ್ತದೆ. ಆದರೆ ನಮ್ಮ ಕಣ್ಣುಗಳು ಯಾವಾಗಲೂ ಏನಾಗಿದೆ, ನಮಗಿಂತ ಮೇಲೆ ಇರೋದನ್ನ ನೋಡೋದು, ಯಾವಾಗಲೂ ಕೊರತೆಗಳನ್ನು ನೋಡೋದು, ಯಾವಾಗಲೂ ಇಲ್ಲದೇ ಇರೋದನ್ನೇ ನೋಡೋದು. ಹಾಲೆಲೂಯ. ನೋಡ್ರಿ, ಇಸ್ರಾಯೇಲ್ ಜನರು ಕೆಂಪು ಸಮುದ್ರವನ್ನ ದೇವರು ಇಬ್ಬಾಗ ಮಾಡಿದ್ದನ್ನು ನೋಡಿದ್ರು, ಆದ್ರೆ ಅದನ್ನ ಮರ್ತು ಬಿಟ್ರು. ಬಂಡೆ ಸೀಳಿ ನೀರು ಕೊಟ್ರು. ಹಾಲೆಲೂಯ. ಅವ್ರ ಮಾಂಸ ಬೇಕು ಅಂದಾಗ ಲಾವಕ್ಕಿಗಳನ್ನ ಸುರಿಸಿದ್ರು, ಸಾಕು ಅನ್ನೋಷ್ಟು ಮಟ್ಟಿಗೆ ಕೊಟ್ರು. ಹಾಲೆಲೂಯ. ಹಗಲು ಮೇಘಸ್ತಂಭವಾಗಿದ್ರು, ರಾತ್ರಿ ಅಗ್ನಿಸ್ತಂಭವಾಗಿದ್ರು. ಅದು ಇರೋದನ್ನ ಬಿಟ್ಬಿಟ್ಟು ಇಲ್ಲದೇ ಇರೋದನ್ನ ಹೇಳ್ತಾ ಇದ್ದಾರೆ. ನಾವು ಐಗುಪ್ತದಲ್ಲಿ ಹಾಗಿದ್ವಿ, ನಾವು ಅದನ್ನ ಊಟ ಮಾಡ್ತಾ ಇದ್ವಿ, ಇದನ್ನು ಊಟ ಮಾಡ್ತಾ ಇದ್ವಿ, ಅಷ್ಟು ಸುಖವಾಗಿದ್ವಿ. ನಿಜಾನ ಪ್ರಿಯರೇ? ಹಾಲೆಲೂಯ. ನಿಜವಾಗ್ಲೂ ಇಸ್ರಾಯೇಲ್ ಜನರು ಆ ರೀತಿಯಾಗಿದ್ರೆ ಐಗುಪ್ತದಲ್ಲಿ, ಹಾಲೆಲೂಯ, ಅವ್ರು ಎಷ್ಟು ಕಣ್ಣೀರಿಂದ ಗೋಳಾಡಿದ್ರು. ದೇವರೇ, ನಮ್ಮ ಕೈಲಿ ಆಗ್ತಾ ಇಲ್ಲಪ್ಪ, ನಾವು ದಾಸತ್ವದಲ್ಲಿ ಬಿದ್ದಿದ್ದೇವೆ, ಈ ಹಿಂಸೆ ತಡ್ಕೊಳಕ್ ಆಗ್ತಾ ಇಲ್ಲ, ಈ ವೇದನೆ ನಮ್ಗೆ ಸಹಿಸೋಕ್ ಆಗ್ತಿಲ್ಲ, ನಮ್ಮ ಕಣ್ಣೀರು ನೋಡು, ನಮ್ಮ ಗೋಡು ನೋಡು ಅಂತ ಅವ್ರು ಕೂಗಿಕೊಂಡ ಮೊರೆಯನ್ನು ಕೇಳಿ ದೇವರು ಸೀನಾಯಿ ಪರ್ವತದಲ್ಲಿ, ಹಾಲೆಲೂಯ, ಮೋಶೆಗೆ ಕಾಣಿಸಿಕೊಂಡು ಅವನನ್ನ ನಾಯಕನಾಗಿ ನೇಮಿಸಿ ಅಲ್ಲಿ ಕಳುಹಿಸಿ ಆ ಐಗುಪ್ತದಿಂದ ಬಿಡಿಸಿ ಹೊರತಂದು ಕಣ್ಮುಂದೆ ಎಷ್ಟು ಅದ್ಭುತ ಮಾಡಿ ಅನೇಕ ಆಶೀರ್ವಾದ ಕಾರ್ಯಗಳನ್ನು ಕೊಟ್ಟರು. ಆದರೆ ಅದು ಯಾವುದೂ ನೆನೆಸದೆ ಇಲ್ಲದೆ ಇರೋದನ್ನು ನೆನೆಸಿಕೊಂಡು ಕೊರಗ್ತಾ ಗುಣಗುಡ್ತಾ ಇದ್ದಾರೆ. ಆ ಕೊರಗೆ, ಆ ಗುಣಗುಟ್ಟಿದ್ರಿಂದ ಅವರು ಹೋಗಬೇಕಾದ ಹಾಲು ಜೇನು ಹರಿಯುವ ವಾಗ್ದಾನ ದೇಶಕ್ಕೆ ಹೋಗದೆ ಆಶೀರ್ವಾದಗಳನ್ನು ಕಳೆದುಕೊಂಡ್ರು.
ಹಾಲೆಲೂಯ. ದಯವಿಟ್ಟು ಪ್ರಿಯರೇ, ಯಾವಾಗಲೂ ಹೇಳ್ತೇನೆ, ಇಲ್ಲದೆ ಇರೋದನ್ನು ನೋಡಬೇಡ್ರೆ, ಇರೋದ್ರಲ್ಲಿ ತೃಪ್ತಿ ಪಡುವ ಹೃದಯ ನಮಗೆ ಬೇಕು ಎಂಬುದಾಗಿ ದೇವರ ಹತ್ರ ಕೇಳಿಕೊಳ್ಳ್ರಿ. ಹಾಲೆಲೂಯ. ದೇವರೇ, ಈ ಮನೆಯಾದರೂ ಕೊಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಈ ಮನೆಯೂ ಇಲ್ಲದೇವ್ರು ಎಷ್ಟೋ ಜನ ಇದ್ದಾರೆ ದೇವರೇ. ಈ ಆಹಾರವೂ ಇಲ್ಲದೇವ್ರು ಎಷ್ಟೋ ಜನ ಇದ್ದಾರಪ್ಪ. ಈ ರೀತಿ ವಸ್ತ್ರಗಳು ಇಲ್ಲದೇವ್ರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ಬೆತ್ತಲೆ ಹಾಗೆ ಅಲೆದಾಡ್ತಾ ಇದ್ದಾರಪ್ಪ. ಹಾಲೆಲೂಯ. ಚಳಿ ಮಳೆ ಬಂದು ಎಷ್ಟು ಕಷ್ಟಪಡ್ತಾ ಇದೆ. ಅದಕ್ಕಾಗಿ ನಿಮಗೆ ಇರುವ ಸ್ಥಿತಿಗಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ ಪ್ರಿಯರೇ. ಹಾಲೆಲೂಯ. ಇಲ್ಲದೇ ಇರುವುದನ್ನು ನೀವು ನೆನೆಸಿ ಕೊರಗಬೇಡ್ರಿ. ಹಾಲೆಲೂಯ. ನಿಮ್ಮ ಮನೆ ಸೋರೋ ಮನೆ ಆಗಿರ್ಬೋದು, ತುಂಬ ಇಕ್ಕಟ್ಟಾದ ಮನೆ, ಪರವಾಗಿಲ್ಲ, ದಿನಗಳು ಬರುತ್ತೆ. ನೀನು ಹೀಗೆ ಇರೋದಿಲ್ಲ. ಈ ಸ್ವಲ್ಪದಲ್ಲಿ ನೀನು ನಂಬಿಗಸ್ತನಾಗಿರೋದೇ ಆದರೆ, ಈ ಸ್ವಲ್ಪದಲ್ಲಿ ತೃಪ್ತಿ ಪಡೋದೇ ಆದರೆ, ಈ ಸ್ವಲ್ಪಕ್ಕೆ ನೀನು ಕೃತಜ್ಞತೆ ಹೇಳೋದೇ ಆದರೆ, ಬರುವ ದಿನಗಳು ನಿನಗೆ ವಿಶಾಲವನ್ನು ಕೊಡುವ ದೇವರು, ಇಕ್ಕಟ್ಟಿಲ್ಲದ ಸ್ಥಳಕ್ಕೆ ಕರೆದುಕೊಂಡು ಹೋಗುವ ದೇವರು, ನಿನ್ನ ಆಹಾರದ ಮೇಜನ್ನು ತುಪ್ಪದಿಂದ ತುಂಬಿಸುವ ದೇವರು. ಅಲ್ಲೆಲ್ಲೂ ಯಾವುದು ವಾಕ್ಯ ಬರೆಯಲ್ಪಟ್ಟಿದೆ ಪ್ರಿಯರೇ, ಆತನ ಇಕ್ಕಟ್ಟಿಲ್ಲದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಮ್ಮ ಆಹಾರದ ಮೇಜನ್ನು ತುಪ್ಪದಿಂದ ತುಂಬಿಸುವಂಥ ದೇವರಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ಆದ್ದರಿಂದ ಇರೋದನ್ನ ನೆನೆಸಿ ದಿನದಿಂದ ಕೃತಜ್ಞತೆ ಹೇಳ್ರಿ, ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ. ಹಾಲೆಲೂಯ. ಆ ವಿಷಯದಲ್ಲಿ ನೀನು ಸ್ವಲ್ಪದಲ್ಲಿ ನಂಬಿಗಸ್ತನಾಗಿರೋದೇ ದೇವರು ಅನೇಕದರ ವಿಷಯದಲ್ಲಿ, ದೊಡ್ಡ ದೊಡ್ಡ ಕಾರ್ಯದಲ್ಲಿ ನೀನು ಅಧಿಕಾರಿಯಾಗಿ ಮಾಡ್ತಾರೆ. ಉನ್ನತ ಸ್ಥಾನವನ್ನು ನಿನ್ನ ನಂಬಿಕೊಡ್ತಾರೆ. ನೀನು ಇದರಲ್ಲೇ ನಂಬಿಗಸ್ತಿಕೆ ಆಗಿಲ್ಲದೆ ಹೋದರೆ ದೇವರು ನಿನ್ನನ್ನು ನಂಬಿ ಒಂದು ಒಳ್ಳೆಯ ಕೆಲಸವನ್ನು, ಒಂದು ಒಳ್ಳೆಯ ಮನೆಯನ್ನು, ಒಳ್ಳೆಯ ಸೇವೆಯನ್ನು, ಒಳ್ಳೆಯ ಆಶೀರ್ವಾದವನ್ನು ನಿನಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಾದ್ರಲ್ಲೂ ತೆಗೆಸ್ಕೊಂಡು, ಎಲ್ಲಾದ್ರಲ್ಲೂ ಕೃತಜ್ಞತೆಯಿಂದ ಸಂತೃಪ್ತಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಜೀವಿಸಿ ನೋಡ್ರಿ. ಖಂಡಿತ ನೀವು ಆಶೀರ್ವಾದವಾಗಿ, ದಿನದಿಂದ ದಿನಕ್ಕೆ ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡ್ತೀರಾ. ನೀವು ಸಹ ಆಶೀರ್ವಾದವಾಗಿರ್ತೀರ ಪ್ರಿಯರೇ. ಆದ್ದರಿಂದ ಈ ದಿನ ನಮ್ಮೆಲ್ಲರಿಗೂ ಕೂಡ ಏನಾಗಿದೆ, ಒಂದು ನಿವಾಸ ಸ್ಥಾನ ಇದೆ. ನಿವಾಸ ಸ್ಥಾನದಲ್ಲಿ ಏನು ಮಾಡ್ತೀವಿ, ನಮಗೆ ಎಲ್ಲ ಕೆಲಸಗಳನ್ನು ಮುಗಿಸಿದ ತಕ್ಷಣ ಮನೆಗೆ ಓಡಿ ಬರ್ತೇವೆ. ಆ ನಿವಾಸ ಸ್ಥಳದಲ್ಲಿ ಏನು ಮಾಡ್ತೇವೆ, ಊಟ ಮಾಡ್ತೇವೆ, ನಿದ್ದೆ ಮಾಡ್ತೇವೆ, ಆಯಾಸ ತೀರಿಸ್ಕೊಳ್ತೇವೆ. ಹಾಲೆಲ್ಲೂಯ್ಯ. ಬೈಬಲನ್ನು ಓದ್ಕೊಳ್ತೇವೆ, ಪ್ರಾರ್ಥನೆಯನ್ನ ಮಾಡಿಕೊಳ್ತೇವೆ. ಹಾಲೆಲ್ಲೂಯ್ಯ. ಆ ಮನೇಲಿ ಒಬ್ರಿಗೊಬ್ರು ಕುಳಿತು ಕಷ್ಟ ಸುಖಗಳನ್ನು ಹಂಚಿಕೊಳ್ತೇವೆ, ಒಬ್ಬರ ಪರಿಸ್ಥಿತಿ ಒಬ್ಬರನ್ನು ಮಾತಾಡ್ಕೊಳ್ತೇವೆ, ಒಬ್ಬರನ್ನೊಬ್ರು ವಿಚಾರಿಸಿಕೊಳ್ತೇವೆ ಅಲ್ವಾ. ಆ ನಿವಾಸ ಸ್ಥಾನದಲ್ಲಿ ಎಷ್ಟೋ ಕಾರ್ಯಗಳು ನಡೀತದೆ. ಹಾಲೆಲ್ಲೂಯ್ಯ. ಎಲ್ಲ ರೀತಿಯ ಕಾರ್ಯಗಳು ಆ ನಿವಾಸ ಸ್ಥಾನದಲ್ಲಿ ನಡೀತದೆ, ನಿನ್ನ ವಾಸಸ್ಥಳದಲ್ಲಿ ನಡೀತದೆ. ಅದೇ ರೀತಿ ಈ ದಿನ ನಿನ್ನ ನಿವಾಸ ಸ್ಥಾನ ಯಾರಾಗಿರ್ಬೇಕು, ಪರಾತ್ಪರನು ಯೆಹೋವನು ನಿನ್ನ ನಿವಾಸ ಸ್ಥಾನ ಆಗಿರಬೇಕು. ಅಂದರೆ ನಿನ್ನ ನಿವಾಸ ಸ್ಥಾನ ಯೆಹೋವನಾಗಿರುವಾಗ ನೀನು ಏನು ಮಾಡಬೇಕು, ಪ್ರತಿ ಬಾರಿ ಅವ್ರ ಹತ್ರ ಬರಬೇಕು ಅಲ್ವಾ. ನಿನ್ನ ಮನೆಯಲ್ಲಿ ಈ ದಿನ ಪ್ರಾರ್ಥನೆ ಇದೆ, ವಾಕ್ಯ ಇದೆ, ಒಳ್ಳೆ ಊಟ ಇದೆ, ಒಳ್ಳೆ ನಿದ್ರೆ ಇದೆ, ಸಮಾಧಾನ ಇದೆ, ಸಂತೋಷ ಇದೆ, ಎಲ್ಲ ಇದೆ ಅಲ್ವಾ. ಅಲ್ಲಿ ಕೆಲವು ವೇಳೆ ಜಗಳನೂ ಇರ್ಬೋದು, ವೇದನೆನೂ ಇರ್ಬೋದು, ಗುಣಗುಟ್ಟುವಿಕೆ ಇರ್ಬೋದು, ಎಲ್ಲ ಇರ್ಬೋದು. ಅಲ್ಲೆಲ್ಲೂಯ್ಯ. ಆದರೆ ಅದೇ ನಿವಾಸ ಸ್ಥಾನದೊಳಗೆ ಯೇಸು ಇರೋದೇ ಆದರೆ, ಅಲ್ಲಿ ಅವರನ್ನೇ ನಿನ್ನ ನಿವಾಸ ಸ್ಥಾನ ಅಂತ ನೀನು ನಂಬೋದೇ ಆದರೆ, ಅವರೊಟ್ಟಿಗೆ ನೀನು ನಡೆಯೋದಾದರೆ, ಅವರೊಳಗಡೆ ನೀನು ಇರೋದೇ ಆದರೆ, ನಿನಗೆ ಯಾವ ಕೇಡು ಕೂಡ ಪ್ರಿಯರೇ ನಿಮಗೆ ಸಂಭವಿಸೋದಿಲ್ಲ. ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಅವರೊಳಗೆ ನೀವು ಇರೋದಾದರೆ, ನೀವು ಅವರೇ ನನ್ನ ನಿವಾಸ ಸ್ಥಾನ ಅಂತ ಅಂದುಕೊಳ್ಳೋದೇ ಆದರೆ, ನಿಮ್ಮ ಆತ್ಮೀಯ ಜೀವನದಲ್ಲಿ ಪ್ರತಿ ಬಾರಿ ನನ್ನ ನಿವಾಸ ಸ್ಥಾನ ದೇವರೇ, ನನ್ನ ನಿವಾಸ ಸ್ಥಾನ ಯೇಸುವೆ, ನನ್ನ ನಿವಾಸ ಸ್ಥಾನ ಯೆಹೋವನೇ ಎಂಬುದಾಗಿ ನೀವು ನಂಬಿ ಎಲ್ಲವನ್ನು ಅವರ ಬಳಿ ಶೇರ್ ಮಾಡ್ತಾ, ಅವರಿಗೆ ಹತ್ತಿರವಾಗ್ತಾ, ಅವರೊಟ್ಟಿಗೆ ಮಾತನಾಡ್ತಾ, ಅವರೊಟ್ಟಿಗೆ ಸಮಯವನ್ನು ಕಳೀತಾ, ಅವರೊಟ್ಟಿಗೆ ನಡೀತಾ ಇರಬೇಕಾದ್ರೆ ನಿಮಗೆ ಯಾವ ಕೇಡು ಸಂಭವಿಸೋದಿಲ್ಲ. ಹಾಲೆಲ್ಲೂಯ್ಯ. ಹಾಲೆಲ್ಲೂಯ್ಯ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಪ್ರಾರ್ಥನೆ ಇರಲಿ. ಹಾಲೆಲ್ಲೂಯ್ಯ. ಯಾವಾಗಲೂ ಯೇಸುವೊಂದಿಗೆ ನಡೀರಿ. ಅವರೊಂದಿಗೆ ನೀವು ನಡೆಯುವ ಅನುಭವದಲ್ಲಿ ಇರೋದೇ ಆದರೆ, ಅವರನ್ನೇ ನಿವಾಸ ಸ್ಥಾನವಾಗಿ ಮಾಡಿಕೊಳ್ಳೋದೇ ಆದರೆ, ಹಾಲೆಲ್ಲೂಯ್ಯ. ಹೇಗೆ ಈಗಿರುವ ಭೂಮಿ ಮೇಲಿರುವ ಒಂದು ಕಟ್ಟಡದಲ್ಲಿ, ಒಂದು ನಿವಾಸ ಸ್ಥಾನದಲ್ಲಿ ಬಂದು ಆಯಾಸ ತೀರಿಸ್ಕೊಳ್ತಿರೋ, ಊಟ ಮಾಡ್ತಿರೋ, ಮಲಗ್ತಿರೋ, ಪ್ರಾರ್ಥನೆ ಮಾಡಿ ವಾಕ್ಯ, ಅದೇ ರೀತಿ ಎಲ್ಲ ವಿಷಯಗಳನ್ನು ನಿನ್ನ ನಿವಾಸ ಸ್ಥಾನವಾಗಿರುವ, ನಿನ್ನ ಆತ್ಮಕ್ಕೆ ನಿವಾಸವಾಗಿರುವ ಯೇಸುವಿನ ಬಳಿಯಲ್ಲಿ ನೀನು ಶೇರ್ ಮಾಡಿ. ಅಲ್ಲಿ ಪ್ರತಿ ವಿಷಯ ಅವ್ರ ಹತ್ರ ಹಂಚ್ಕೊ, ಪ್ರತಿ ಬಾರಿ ಅವ್ರ ಹತ್ರ ಮಾತಾಡು, ಕ್ಷಣ ಕ್ಷಣಕ್ಕೂ ಮಾತಾಡು, ಪ್ರತಿ ಸೆಕೆಂಡು ಮಾತಾಡು. ಅವ್ರು ನಿನ್ನೊಟ್ಟಿಗೆ ನಡೀತಾ ಇದ್ದಾರೆ, ಅವರೊಟ್ಟಿಗೆ ನೀನು ಟ್ರಾವೆಲ್ ಮಾಡ್ತಾ ಇದೆಯಾ ಎಂಬ ನಂಬಿಕೆಯಲ್ಲಿ ಜೀವನವನ್ನು ನಡೆಸು. ಅವರನ್ನೇ ನಿನ್ನ ಆತ್ಮದಲ್ಲಿ ನಿವಾಸ ಸ್ಥಾನವನ್ನು ಮಾಡಿಕೊಳ್ಳೋದಾದರೆ, ಅಲ್ಲೆಲ್ಲೂಯ್ಯ, ಆ ನಿವಾಸ ಸ್ಥಾನ ನಿನ್ನೊಳಗಡೆ ಇರೋದೇ ಆದರೆ ನಿನಗೆ ಯಾವ ಕೇಡು ನಿನಗೆ ಸಂಭವಿಸೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ಅದರ ನಂತರ 10ನೇ ವಚನ ನೋಡ್ರಿ. ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು.
ಹೌದು, ನೀನು ಅವರನ್ನು ನಿವಾಸ ಸ್ಥಾನ ಮಾಡಿಕೊಂಡು ಬಿಟ್ರೆ, ಅವ್ರ ಜೊತೆಯಲ್ಲೇ ನೀನು ನಡೀತಾ ಇರೋದಾದ್ರೆ ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ, ನಿನ್ನ ಗುಡಾರಕ್ಕೂ ಯಾವ ಕೇಡು ಬರೋದಿಲ್ಲ. ನೀನು ಹೋಗುವಲ್ಲೆಲ್ಲ ಕಾಯಲ್ಪಡ್ತೀಯ, ಯಾಕಂದ್ರೆ ದೇವರು ನಿನ್ನ ಜೊತೆಯಲ್ಲೇ ಇದ್ದಾರೆ. ಕೀರ್ತನೆ 16:8 ಪ್ರಕಾರ ಅವರು ನಿನ್ನ ಬಲಪಾರ್ಶ್ವದಲ್ಲಿದ್ದಾರೆ. ಅವರು ನಮ್ಮ ಬಲಪಾರ್ಶ್ವದಲ್ಲಿ, ಅವರು ನಮ್ಮ ಪಕ್ಕದಲ್ಲಿ, ಅವರು ನಮ್ಮ ಜೊತೆಯಲ್ಲಿರುವಾಗ ಯಾವ ಕೇಡು ಸಂಭವಿಸೋದಿಲ್ಲ, ಯಾವ ಹಾನಿನೂ ಆಗೋದಿಲ್ಲ. ನಮ್ಮನ್ನು ಹಾಳು ಮಾಡೋದಕ್ಕೆ ಯಾರು ಬರೋದೇ ಇಲ್ಲ. ಹಾಲೆಲ್ಲೂಯ. ನೋಡ್ರಿ, ಯಾರಾದ್ರೂ ಇಬ್ರು ಚಿಕ್ಕ ಮಕ್ಕಳು ಹೊಡೆದಾಡ್ತಾರೆ ಅಂತ ಇಟ್ಕೊಳ್ರಿ, ಆಗ ಒಬ್ರು ಹೋಗಿ ಈಗ ಏನಾದ್ರೂ ಯಾವುದೋ ಒಂದು ವಸ್ತುಗಾಗಿ, ಯಾವುದೋ ಒಂದು ತಿಂಡಿಗಾಗಿ ಮಕ್ಕಳು ಜಗಳ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಆಗೇನ್ ಮಾಡ್ತಾರೆ, ಒಬ್ರಿಗೊಬ್ರು ಹೊಡ್ಕೊಳ್ತಾರೆ, ಬೈಕೊಳ್ತಾರೆ. ಹಾಲೆಲ್ಲೂಯ. ಅದೇ ಆ ಮಗು ಏನಾದ್ರೂ ಈಗ ಒಂದು ತಂದೆ ಜೊತೆಲೋ ತಾಯಿ ಜೊತೆಲೋ ಇರೋದಾದ್ರೆ, ಇನ್ನೊಂದು ಹುಡುಗನೋ ಇನ್ನೊಂದು ಹುಡುಗಿನೋ ಆ ಹುಡುಗನ ಮೇಲೆ ಏನ್ ಮಾಡಲ್ಲ, ಕೈ ಹಾಕೋದಿಲ್ಲ, ಹೊಡೆಯೋದಕ್ಕೆ ಬರೋದಿಲ್ಲ, ಬೈಯೋದಕ್ಕೆ ಬರೋದಿಲ್ಲ. ಹಾಗೆ ಬೇಕಾದ್ರೆ ಸೈಗೆಯಲ್ಲಿ ಅವ್ರು ಮಾತಾಡ್ಕೊಳ್ಬಹುದು, ಕಣ್ಣಲ್ಲಿ ಅವ್ರು ಮಾತಾಡ್ಕೋಬಹುದು. ಅಲ್ಲೆಲ್ಲಯ್ಯ. ಆದ್ರೆ ಅವ್ರ ಅಪ್ಪನ್ನ ದಾಟಿ, ಅವ್ರ ಅಮ್ಮನ್ನ ದಾಟಿ ಅವ್ರು ಏನ್ ಮಾಡೋದಿಲ್ಲ, ಆ ಮಗು ಹತ್ರ ಬರೋದಿಲ್ಲ, ಆ ತಾಯಿಯನ್ನ ದಾಟಿ ಬರಲ್ಲ, ಆ ತಂದೆನ ದಾಟಿ ಬರೋದಿಲ್ಲ. ಯಾಕೆ? ಅವ್ರ ಪಕ್ಕದಲ್ಲಿ ಅಮ್ಮ ಇದ್ದಾರೆ. ಅಲ್ಲೆಲ್ಲೂಯ್ಯ. ಅವ್ರ ಪಕ್ಕದಲ್ಲಿ ಅಪ್ಪ ಇದ್ದಾರೆ. ಅಲ್ಲೆಲ್ಲೂಯ್ಯ. ಅದೇ ರೀತಿ ಮಗಳೇ, ಅದೇ ರೀತಿ ಮಗನೇ, ಅದೇ ರೀತಿ ಸಹೋದರ, ಅದೇ ರೀತಿ ಸಹೋದರಿ, ನಿನ್ನ ಪಕ್ಕದಲ್ಲಿ ಏಸು ಇರೋದಾದ್ರೆ, ಅಲ್ಲೆಲ್ಲೂಯ್ಯ, ನೀನು ಅವರೊಟ್ಟಿಗೆ ನಡೆಯುವ ವ್ಯಕ್ತಿ ಆಗಿದ್ರೆ ನಿನ್ನ ಬಳಿ ಏನು ಬರೋದಿಲ್ಲ. ಹಾಲೆಲ್ಲೂಯ್ಯ. ಯಾವ ಅಪಾಯನೂ ನಿನಗೆ ಬರೋದಿಲ್ಲ, ಯಾವ ಕೇಡು ಸಂಸೋದಿಲ್ಲ, ಯಾವ ಹಾನಿ ನಿನಗೆ ಆಗೋದಿಲ್ಲ. ನಿನ್ನನ್ನು ಹಾಳು ಮಾಡೋದಕ್ಕೆ ಯಾವನು ಕೂಡ ಬರೋದೇ ಇಲ್ಲ. ಹಾಲೆಲ್ಲೂಯ್ಯ. ಅನೇಕ ವೇಳೆ ನಿನಗೆ ನೀನು ಕೇಡು ಮಾಡ್ಕೊಳ್ಬೇಕು, ನಿನ್ನ ಶರೀರವನ್ನು ಬಾಧಿಸ್ಬೇಕು. ಹಾಲೆಲ್ಲೂಯ್ಯ. ಅನೇಕ ವೇಳೆ ಕೆಲವರು ಕುಡಿಯೋರು ಇರ್ಬೋದು, ಕೆಲವರು ಎಲೆ ಅಡಿಕೆ ಹಾಕೋರು ಇರ್ಬೋದು, ಕೆಲವರಿಗೆ ಅನೇಕ ಚಟಗಳಿರ್ಬೋದು, ಅನೇಕರಿಗೆ ಆಸೆ ನಾನು ಬಿಡಬೇಕು ಅಂತ, ಆದ್ರೆ ಪಾಪ ಅವ್ರಿಗೆ ಬಿಡೋದಕ್ಕೆ ಆಗೋದಿಲ್ಲ. ಆದ್ರೆ ಈ ದಿನ ನೀವು ಪ್ರಾರ್ಥನೆ ಮಾಡ್ರಿ, ದೇವರೇ ನೀವು ನನ್ನ ಜೊತೆಯಲ್ಲಿರ್ರಿಯಪ್ಪ, ನನ್ನ ನಿವಾಸ ಸ್ಥಾನವಾಗಿರ್ರಿಯಪ್ಪ, ನನ್ನ ನಿವಾಸ ನೀವಾಗಿರ್ರಿಯಪ್ಪ. ನೀವು ನನ್ನೊಳಗಡೆ ಇರೋದೇ ಆದ್ರೆ, ನೀವು ನನ್ನ ಜೊತೆಯಲ್ಲಿ ಇರೋದಾದ್ರೆ, ನನ್ನ ಪಕ್ಕದಲ್ಲಿ ಇರೋದಾದ್ರೆ, ನಾನು ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ನನ್ನ ತಡೆದು ನಿಲ್ಲಿಸ್ತೀರ ಅಲ್ವಾ. ಮಕ್ಕಳು ನಮ್ಮ ಜೊತೆಯಲ್ಲಿ ಇರುವಾಗ ಆ ಮಕ್ಕಳು ಏನಾದ್ರೂ ಒಂದು ಕರೆಂಟ್ ಮುಟ್ಬೇಕಾದ್ರೆ ನಾವು ತಡೆದು ನಿಲ್ಲಿಸ್ತೇವೆ. ಹಾಲೆಲ್ಲೂಯ್ಯ. ಆ ಮಕ್ಕಳು ಎಲ್ಲಾದ್ರೂ ಹಳ್ಳದ ಬಳಿ ಓಡ್ಬೇಕಾದ್ರೆ ಓಡಿ ಹೋಗಿ ಹೇಳ್ಕೊಳ್ತೇವೆ, ಯಾಕಂದ್ರೆ ಹಳ್ಳದಲ್ಲಿ ಬಿದ್ದೋಗ್ತಾರೆ ಅಂತ. ಹಾಲೆಲ್ಲೂಯ್ಯ. ಎಲ್ಲಾದ್ರೂ ಕೆಸರಿದ್ರೆ ಆ ಕೆಸರಿನ ತಪ್ಪಿಸಿ ನಾವೇನ್ ಮಾಡ್ತೀವಿ, ಬಿಡಿಸ್ಕೊಳ್ತೀವಿ, ಹೇಳ್ಕೊಳ್ತೀವಿ ಮಗುನ. ಅದೇ ರೀತಿ ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ, ನಮ್ಮ ಪಕ್ಕದಲ್ಲಿ, ನಮ್ಮೊಳಗೆ ಇರೋದೇ ಆದ್ರೆ ನಮ್ಮನ್ನು ಕುಡಿಯೋದಕ್ಕೂ ಬಿಡೋದಿಲ್ಲ, ಪಾಪ ಮಾಡೋದಕ್ಕೂ ಬಿಡೋದಿಲ್ಲ, ಎಲೆ ಅಡಿಕೆ ಹಾಕೋದಕ್ಕೂ ಬಿಡೋದಿಲ್ಲ. ಎಲ್ಲ ಚಟಗಳಿಂದ ನೀವು ಅನ್ಕೊಳ್ತೀರ, ಈ ತಪ್ಪು ನಾನು ಮಾಡಬಾರ್ದು, ಈ ಪಾಪ ನಾನು ಮಾಡಬಾರ್ದು, ಈ ವಿಷಯ ನನಗೆ ಬೇಡ ಅನ್ಕೊಳ್ತೀರಾ. ಆದ್ರೆ ನಿಮ್ಮನ್ನ ನಿಗ್ರಹಿಸೋದಕ್ಕೆ, ನಿಮ್ಮನ್ನ ಕಂಟ್ರೋಲ್ ಮಾಡಕ್ಕೆ, ನಿಮ್ಮನ್ನ ನಿಯಂತ್ರಿಸೋಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಅಲ್ಲಿ ಆದ್ದರಿಂದ ನಿಮ್ಗೆ ಅದರಿಂದ ಅನೇಕ ಕೇಡುಗಳಾಗ್ತಿದೆ, ಅನೇಕ ಅನಾರೋಗ್ಯ ಬರ್ತಾ ಇದೆ, ಅನೇಕರಿಗೆ ಲಂಗ್ಸ್ ಹಾಳಾಗ್ತಾ ಇದೆ, ಅನೇಕರ ಕಿಡ್ನಿ ಹಾಳಾಗ್ತಾ ಇದೆ, ಅನೇಕರಿಗೆ ಅನೇಕ ರೀತಿ ಸಮಸ್ಯೆಗಳು ಬರ್ತಿದೆ. ಇದರಿಂದ ಕುಟುಂಬಗಳಲ್ಲಿ ಜಗಳ ಬರ್ತಾ ಇದೆ, ಸಮಾಧಾನ ಹೋಗ್ತಿದೆ, ಸಂತೋಷ ಹೋಗ್ತಿದೆ, ನೆಮ್ಮದಿ ಇಲ್ಲದ ಜೀವನ ಆಗಿದೆ ಪ್ರಿಯರೇ. ಆದ್ರೆ ಈ ದಿನ ನೀವು ಯೇಸುವನ್ನ ಕರೀರಿ, ಎಸಪ್ಪ ನನಗೆ ಈ ವಿಷಯದಿಂದ ಅನೇಕ ಹಾನಿ ಆಗ್ತಿದೆ, ಅನೇಕ ಕೇಡಾಗ್ತಿದೆ ಅಪ್ಪ, ದಯವಿಟ್ಟು ನೀವು ನನ್ನ ಜೊತೆಯಲ್ಲಿರಿ, ನನ್ನ ಪಕ್ಕದಲ್ಲಿರಿ, ನನ್ನೊಳಗಡೆ ಇರಿ, ನನ್ನ ನಿವಾಸವಾಗಿರಿ ಎಂಬುದಾಗಿ ನೀವು ಕೇಳ್ರಿ. ಖಂಡಿತವಾಗಿ ಆತ ನಿಮ್ಗೆ ಯಾವ ಕೇಡು ಆಗದಾಗಿ ನಿಮ್ಮ ಜೊತೆ ಇದು ನಿಮ್ಮನ್ನ ಅದ್ಭುತವಾಗಿ ಪ್ರಿಯರೇ ನಡೆಸ್ತಾರೆ. ಹಲ್ಲೆಲೂಯಾ. ಅದೇ ರೀತಿ 91ನೇ ಕೀರ್ತನೆ 6ನೇ ವಚನದಲ್ಲಿ ನೋಡ್ರಿ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಹಲ್ಲೆಲೂಯಾ. ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ, ಏನಿದು ಹಾನಿಕರವಾದ ಮಧ್ಯಾಹ್ನ? ಹಲ್ಲೆಲೂಯಾ. ಹಳ್ಳಿಗಳಲ್ಲಿ ಇರೋರು ಹೇಳ್ತಾರೆ, ನಾನು ಕೇಳಿಸ್ಕೊಂಡಿದ್ದೀನಿ, ಅನೇಕರು ಈ ವಿಷಯ ನನಗೆ ಹೇಳಿದ್ದಾರೆ, ಮಟ್ಟ ಮಧ್ಯಾಹ್ನ ಅಂತ ಹೇಳ್ತಾರೆ, ಮಟ್ಟ ಮಧ್ಯಾಹ್ನ ಅಂತ ಹೇಳ್ತಾರೆ. ಆ ಮಟ್ಟ ಮಧ್ಯಾಹ್ನದಲ್ಲಿ ಹಳ್ಳಿಗಳಲ್ಲಿ ಇರೋರಾದ್ರೆ, ಹೊಲಗಳಿಗೆ ಗದ್ದೆಗಳಿಗೆ ಹೋಗೋರು ಏನಾದ್ರು ಸ್ನಾನ ಮಾಡಿ ತಲೆಲ್ಲ ಬಿಟ್ಕೊಂಡು ಹೋಗೋದಾದ್ರೆ, ಹಿರಿಯರು ಹೇಳ್ತಾರೆ, ಈ ಮಟ್ಟ ಮಧ್ಯಾಹ್ನದಲ್ಲಿ ನೀಗೆ ಕೂದಲೆಲ್ಲ ಬಿಟ್ಕೊಂಡು ಹೋಗ್ತಿದ್ದೆ, ಚಡೆ ಗಂಟು ಹಾಕು ಎಂಬುದಾಗಿ ಹೇಳೋದನ್ನ ನಾನು ಅನೇಕರನ್ನ ಕೇಳಿಸ್ಕೊಂಡಿದ್ದೀನಿ, ಆ ರೀತಿ ಹೇಳೋದನ್ನ ನೋಡಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಅನೇಕ ದುಷ್ಟ ಶಕ್ತಿಗಳು ಹೋರಾಡುವ ಸಮಯ. ಹಾಲೆಲ್ಲೂಯ್ಯ. ಮಧ್ಯರಾತ್ರಿಯಲ್ಲೂ ಹೋರಾಡ್ತವೆ. ಹಾಲೆಲ್ಲೂಯ್ಯ. ಮಟ್ಟ ಮಧ್ಯಾಹ್ನದಲ್ಲೂ ಓಡಾಡ್ತವೆ. ಹಾಲೆಲ್ಲೂಯ್ಯ. ಅದೇ ವಾಕ್ಯ ಮೇಲೆ 5ರಲ್ಲಿ, ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ. ಹಗಲಲ್ಲಿ ಹಾರಿ ಬರುವ ಬಾಣ ಇದು. ರಾತ್ರಿಯಲ್ಲಿ ದುಷ್ಟಶಕ್ತಿ ಇದೆ, ನಿಮ್ಗೆ ಗೊತ್ತು ಪ್ರಿಯರೇ. ಹಗಲಲ್ಲೂ ಕೂಡ ಇದೆ. ಹಗಲಲ್ಲಿ ಅದು ಹೇಗೆ ಬರ್ತದೆ ಅಂದ್ರೆ ಬಾಣದ ಹಾಗೆ ಬರ್ತದೆ. ಮಟ್ಟ ಮಧ್ಯಾಹ್ನದಲ್ಲಿ ನನ್ನ ಹಾಳು ಮಾಡೋದಕ್ಕೆ ಬರ್ತದೆ. ಆದ್ದರಿಂದ ನೀವೇನ್ ಮಾಡ್ರಿ, ಈ ದಿನದಿಂದ ಆ ಕೇಡು ನಿನಗೆ ಬರಬಾರ್ದು ಅನ್ನೋದಾದ್ರೆ, ಆ ದುಷ್ಟ ಶಕ್ತಿಗಳು ನಿನ್ನ ಆವರಿಸಿ, ಎಷ್ಟೋ ಕುಟುಂಬಗಳ ದುಷ್ಟ ಶಕ್ತಿಗಳು, ಸೈತಾನನ ಕ್ರಿಯೆಗಳು ಆವರಿಸಿಕೊಂಡಿದೆ.
ಎಷ್ಟೋ ಸತ್ತು ಹೋದ ಕ್ರಿಯೆಗಳು ಅಲ್ಲಿ ಅನೇಕರನ್ನು ಆವರಿಸಿಕೊಂಡಿದೆ. ಅವರಿಗೆ ಎಲ್ಲೂ ಹೋದ್ರೂ ಬಿಡುಗಡೆ ಸಿಗ್ತಾ ಇಲ್ಲ, ಎಲ್ಲೂ ಹೋದ್ರೂ ಅವ್ರಿಗೊಂದು ಅದ್ಭುತ ನಡೀತಾ ಇಲ್ಲ. ಒಂದು ಯಾವುದೋ ದುಷ್ಟ ಶಕ್ತಿಯಿಂದ, ದುಷ್ಟ ಕಾರ್ಯಗಳಿಂದ, ದುಷ್ಟ ಚಿಂತನೆಗಳಿಂದ ಅವ್ರು ಕಟ್ಟಲ್ಪಟ್ಟಿದ್ದಾರೆ ಅನ್ನೋದಾದ್ರೆ ಈ ದಿನ ದೇವರ ವಾಕ್ಯ ಹೇಳ್ತಾ ಇದೆ. 91ನೇ ಕೀರ್ತನೆ 1ನೇ ವಚನ ನೋಡ್ರಿ, ಪರಾತ್ಪರನನ್ನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಈಗ ಅಂಥವ್ರನ್ನ ನೀವು ಏನ್ ಮಾಡ್ರಿ, ಅವರ ಹೆಸರನ್ನ ಹೇಳಿ 91ನೇ ಕೀರ್ತನೆ 1ನೇ ವಚನವನ್ನು ಹೇಳ್ರಿ, ಪರಾತ್ಪರನ ಮರೆಯಲ್ಲಿ ಈ ಮಗಳನ್ನು ಒಪ್ಪಿಸ್ಕೊಡ್ತೇನೆ, ಪರಾತ್ಪರನ ಮರೆಯಲ್ಲಿ ಈ ಮಗನನ್ನು ಒಪ್ಪಿಸ್ಕೊಡ್ತೇನೆ. ಇವನಲ್ಲಿರುವ ಈ ಕಾರ್ಯ, ಈ ಅಂಧಕಾರದ ಶಕ್ತಿ, ಈ ಕತ್ತಲೆಯ ಶಕ್ತಿ, ಈ ಮಧ್ಯಾಹ್ನದ ಕೇಡು ಎಲ್ಲವನ್ನು ಒಪ್ಪಿಸ್ಕೊಡ್ತೇನೆ ದೇವರೇ, ನಿನ್ನ ಮರೆಯಲ್ಲಿ ಕೊಡ್ತಾ ಇದ್ದೇನೆ. ಅವನನ್ನು ನೀ ಸುರಕ್ಷಿತವಾಗಿ ಕಾಯಿ, ಇದರಿಂದ ಬಿಡಿಸು ಎಂಬುದಾಗಿ ಯೇಸು ನಾಮದಲ್ಲಿ ಆ ವ್ಯಕ್ತಿಗಳನ್ನ ಒಪ್ಪಿಸಿ ಈ ವಾಕ್ಯವನ್ನ ಹೇಳಿ ಯೇಸು ನಾಮದಲ್ಲಿ ಪ್ರಿಯರೇ ನೀವು ಕರ್ತನ ಕೈಯಲ್ಲಿ ಅವ್ರನ್ನ ಒಪ್ಪಿಸಿಕೊಡ್ರಿ. ಖಂಡಿತವಾಗಿ ಪರಾತ್ಪರನ ಮರೆ ಹೊಕ್ಕಿರುವವನ್ನ ಅವರು ಸರ್ವಶಕ್ತನಾದ ದೇವರು ಸುರಕ್ಷಿತವಾಗಿ ಕಾಯ್ತಾರೆ. ಹಾಲೆಲೂಯ. ಆ ಸರ್ವಶಕ್ತನ ನೆರಳಲ್ಲಿ ನಿಮ್ಮ ಮಕ್ಕಳು ಇರೋದೇ ಆದ್ರೆ, ಆ ಸರ್ವಶಕ್ತನ ಆಶ್ರಯದಲ್ಲಿ ನಿನ್ನ ಕುಟುಂಬ ಇರೋದಾದ್ರೆ, ಆ ಸರ್ವಶಕ್ತನ ಆಶ್ರಯದಲ್ಲಿ ನಿನ್ನ ಕೆಲಸ ಇರೋದಾದ್ರೆ, ನಿನ್ನ ಗರ್ಭ ಫಲ ಇರೋದೇ ಆದ್ರೆ, ಹಾಲೆಲೂಯ, ಆತನು ಸುರಕ್ಷಿತವಾಗಿ ಕಾಯ್ತಾನೆ. ಹಾಲೆಲೂಯ. ಅನೇಕರಿಗೆ ಎಷ್ಟೋ ದಿನಗಳಿಂದ ಮಕ್ಕಳಾಗಿರಲ್ಲ, ಆದ್ರೆ ಒಂದು ಗರ್ಭ ಫಲ ಉಂಟಾಗ್ತದೆ, 3 ತಿಂಗಳಿಗೆ ಅಬಾರ್ಟ್ ಆಗ್ತದೆ, 6 ತಿಂಗಳಿಗೆ ಅಬಾರ್ಟ್ ಆಗ್ತದೆ, ಇನ್ನೇನು ಮಗು ಹುಟ್ಟಿದ ಮೇಲೂ ಕೂಡ ಅಬಾರ್ಟ್ ಆಗ್ತದೆ. ಹಾಲೆಲೂಯ. ಆದ್ರೆ ಈ ದಿನ ಪ್ರಿಯರೇ, ನಿನ್ನ ಗರ್ಭ ಫಲವನ್ನ, ನಿನ್ನ ಸಂತಾನ ಭಾಗ್ಯವನ್ನ ದೇವರ ಕೈಯಲ್ಲಿ ಕೊಡು. ದೇವರೇ, ನನಗೆ ಕೊಟ್ಟೆ ಗರ್ಭ ಫಲಕ್ಕಾಗಿ ಸ್ತೋತ್ರ. ಇದನ್ನ ನಿನ್ನ ಮರೆಯಲ್ಲಿ ನಾನು ಕೊಡ್ತಾ ಇದ್ದೇನೆ, ಸರ್ವಶಕ್ತನ ಆಶ್ರಯದಲ್ಲಿ ಕೊಡ್ತೇನೆ. ನೀನು ಇದನ್ನ ಸುರಕ್ಷಿತವಾಗಿ ಕಾಯಿ ಎಂಬುದಾಗಿ ಪ್ರತಿದಿನ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕೆಲಸದಲ್ಲಿ ಹೋರಾಟ ಇದೆಯಾ, ನಿಮ್ಮ ಕೆಲಸದಲ್ಲಿ ಕಟ್ಟುಗಳಾಗ್ತಾ ಇದೆಯಾ, ಆ ಕೆಲಸವನ್ನ ಸರ್ವಶಕ್ತನ ಆಶ್ರಯದಲ್ಲಿ ಒಪ್ಪಿಸ್ರಿ, ಮಹೋನ್ನತನ ಕೈಯಲ್ಲಿ ಕೊಡ್ರಿ, ಪರಾತ್ಪರನ ಮರೆಯಲ್ಲಿ ಕೊಡ್ರಿ. ದೇವರೇ, ಇದನ್ನ ನೀನು ಮರೆ ಮಾಡಿ ನನ್ನ ನಡೆಸಪ್ಪ, ನಿನ್ನ ಆಶ್ರಯದಲ್ಲಿ ಕಾರ್ಯವನ್ನ ನಡೆಸಪ್ಪ ಎಂಬುದಾಗಿ ಹೇಳ್ರಿ. ಆತನ ಹೇಗೆ ಕಾಯ್ತಾನೆ? ಸುರಕ್ಷಿತವಾಗಿ ನಮ್ಮನ್ನ ಕಾಯುವಂತ ದೇವರು. ನಮ್ಮ ಕೆಲಸದಲ್ಲಿ ಯಾವುದೇ ಹಾನಿ, ಯಾವುದೇ ಕೇಡು, ಯಾವುದೇ ಡಿಸ್ಮಿಸ್ಗಳು, ಯಾವುದೇ ಹೋರಾಟ ನಿಂದೆ ಬರದ ಹಾಗೆ ಸುರಕ್ಷಿತವಾಗಿ ನಿನ್ನನ್ನು ಕಾಯ್ತಾರೆ. ನಿನ್ನ ಸಂತಾನವನ್ನ ಸುರಕ್ಷಿತವಾಗಿ ದೇವರು ಕಾಯ್ತಾರೆ, ನಿನ್ನ ಗರ್ಭ ಫಲವನ್ನು ಸುರಕ್ಷಿತವಾಗಿ ಕಾಯ್ತಾರೆ, ನಿನ್ನ ಮಕ್ಕಳನ್ನು ಸುರಕ್ಷಿತವಾಗಿ ಕಾಯ್ತಾರೆ. ಹಾಲೆಲೂಯ. ಆದ್ರಿಂದ ದೇವರು ಈ ದಿನ ವಾಗ್ದಾನ ಮಾಡ್ತಾ ಇದ್ರೆ, ನಿನಗೆ ಯಾವ ಹಾನಿಯೂ ಉಂಟಾಗೋದಿಲ್ಲ, ನಿನಗೆ ಯಾವ ಕೇಡು ಉಂಟಾಗೋದಿಲ್ಲ. ನೋಡ್ರಿ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡ್ರಿ, ಪೌಲ ಸೀಲರನ್ನ ಸೆರೆಯಲ್ಲಿ ಬಂಧಿಸಿರ್ತಾರೆ, ಕೈ ಕಾಲುಗಳಲ್ಲೆಲ್ಲ ಬೇಡಿಗಳನ್ನ ಹಾಕಿ ಬಂಧಿಸಿದ್ದಾರೆ. ಆದ್ರೆ ಅವರು ಆ ರಾತ್ರಿ ಕಾಲದಲ್ಲಿ ಏನ್ ಮಾಡ್ತಾರೆ? ಸ್ತುತಿ ಪದಗಳನ್ನ ಹಾಡ್ತಾ, ಆರಾಧನೆ ಮಾಡ್ತಾ, ಪ್ರಾರ್ಥಿಸ್ತಾ ಸಂತೋಷವಾಗಿ ದೇವರ ಬಳಿ ಸಮಯವನ್ನು ಕಳೆಯುವಾಗ ಆ ಆರಾಧನೆ ನಿಮಿತ್ತ, ಪ್ರಾರ್ಥನೆ ನಿಮಿತ್ತ ಏನಾಗ್ತದೆ? ಅಲ್ಲಿ ಆ ಭೂಮಿ ಏನಾಗ್ತದೆ? ಭೂಕಂಪ ಉಂಟಾಗ್ತದೆ. ಅಲ್ಲೆಲ್ಲೂ ಆ ಸೆರೆಮನೆಯ ಅಸ್ಥಿವಾರಗಳು ಕದಲ್ತವೆ, ಒಂದು ಭೂಕಂಪ ಉಂಟಾಗುತ್ತದೆ, ಎಲ್ಲ ಸೆರೆ ಕದಗಳು ಓಪನ್ ಆಗುತ್ತದೆ. ಅಲ್ಲೆಲ್ಲೂಯ. ಆಗ ಸೆರೆಯ ಕಾವಲುಗಾರನು, ಆ ಸೆರೆಯ ಯಜಮಾನನು ಓಡಿ ಬರ್ತಾನೆ. ಅಯ್ಯೋ, ಇಲ್ಲಿ ಏನೋ ಆಗ್ಬಿಟ್ಟಿದೆ, ಎಲ್ಲ ಬಾಗಿಲುಗಳು ತೆರೆಯಲ್ಪಟ್ಟಿದೆ, ಎಲ್ಲ ಕಳ್ಳರು ಓಡೋಗಿದ್ದಾರೆ, ಎಲ್ಲ ಅಪರಾಧಿಗಳು ಓಡಿ ಹೋಗಿದ್ದಾರೆ ಅಂತ ಅವನಿಗೆ ಭಯ ಬಂದ್ಬಿಡುತ್ತೆ. ಅಯ್ಯೋ, ನನಗೆ ಕೊಟ್ಟ ಜವಾಬ್ದಾರಿನ ಸರಿಯಾಗಿ ಮಾಡ್ಲಿಲ್ವೇ, ಇಲ್ಲಿ ಏನೋ ಆಗೋಗ್ಬಿಟ್ಟಿದೆಯಲ್ಲ, ಇನ್ನು ನನ್ನನ್ನು ಉಳಿಸೋದಿಲ್ಲ, ನಾನು ಕೊಟ್ಟ ಕೆಲಸ ಸರಿಯಾಗಿ ಮಾಡಿಲ್ಲ, ನನ್ನ ಯಜಮಾನ ನನ್ನ ಸಾಯಿಸ್ಬಿಡ್ತಾನೆ ಎಂಬುದಾಗಿ ಭಯಪಟ್ಟು ಅವನಿಗೆ ಅವನೇ ಕೇಡು ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಆದರೆ ತಕ್ಷಣ ಪೌಲನು ಹೇಳ್ತಾನೆ, ನಿನಗೆ ಏನು ಕೇಡು ಮಾಡಿಕೊಳ್ಬೇಡ, ಇಲ್ಲಿ ಯಾರಿಗೂ ಏನು ಆಗಿಲ್ಲ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂಬುದಾಗಿ ಹೇಳ್ತಾನೆ. ಅಲ್ಲೆಲ್ಲೂಯ್ಯ. ಅಂದ್ರೆ ಅನೇಕ ವೇಳೆ ನಿಮಗೆ ನೀವೇ ಕೇಡು ಮಾಡ್ಕೊಳ್ಳಕ್ಕೆ ನೋಡ್ತೀರಾ. ಅಯ್ಯೋ ಅಪ್ಪ, ಈ ಸಾಲ ಇನ್ನು ನನ್ನ ಕೈಯಿಂದ ಆಗ್ತಾ ಇಲ್ಲಪ್ಪ, ಈ ಕಾರ್ಯ ಇನ್ನು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಇನ್ನು ಜಯಿಸೋಕ್ ಆಗ್ತಾ ಇಲ್ಲ, ನನ್ಗೆ ಅವಮಾನ ಸಾಕಾಯ್ತು ಅಂತ ಹೇಳಿ ಅನೇಕರು ನಿಮಗೆ ನೀವೇ ಕೇಡು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಆತ್ಮಹತ್ಯೆ ಮಾಡ್ಕೊಳ್ಳೋ ಯೋಚನೆ ಮಾಡ್ತಾ ಇದ್ದೀರಾ, ಏನಾದ್ರು ಪಾಯ್ಸನ್ ಕುಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳನ್ನ ಸಾಯಿಸ್ಬೇಕು, ನೀವು ಸತ್ತೋಗ್ಬೇಕು ಅಂತ ಅನೇಕರು ಯೋಚನೆ ಮಾಡ್ತಾ ಇದ್ದೀರಾ. ದಿನನಿತ್ಯ ನ್ಯೂಸ್ ಅಲ್ಲಿ ನೋಡ್ತಾ ಇದೀವಿ, ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಸಾಯಿಸಿ ಅವರು ಕೂಡ ಅಪಾಯದಲ್ಲಿ ಹೋಗಿ ಸಿಕ್ಕಾಕೊಳ್ತಾ ಇದ್ರೆ. ಪ್ರಿಯರೇ, ದಯವಿಟ್ಟು ಬೇಡ, ನಿಮ್ಗೆ ಕೇಡು ಮಾಡಿಕೊಳ್ಬೇಡ್ರಿ. ಖಂಡಿತವಾಗಿ ಜೀವ ಸ್ವರೂಪನಾದ ದೇವರು ಯೇಸು ಕ್ರಿಸ್ತನನ್ನು ನೀವು ನೋಡಿ ಕರೆಯಿರಿ. ನೀವು ಎಂತ ಪರಿಸ್ಥಿತಿಲಿ ಇದ್ರೂ ಪರವಾಗಿಲ್ಲ, ಆತನು ನಿಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ನಿಮಗೆ ಯಾವ ಕೇಡು ಸಂಭವಿಸದ ಹಾಗೆ ಆತ ನಿಮ್ಮನ್ನು ಕಾಯುವ ದೇವರಾಗಿದ್ದಾರೆ. ನಿಮಗೆ ಯಾವ ಕೇಡು ಸಂಭವಿಸೋದಿಲ್ಲ, ಯಾವ ಹಾನಿಯೂ ಆಗೋದಿಲ್ಲ.
ನೀವು ಸುರಕ್ಷಿತವಾಗಿರ್ತೀರ. ದೇವರನ್ನ ನಿವಾಸ ಸ್ಥಾನವಾಗಿ ಮಾಡಿಕೊಳ್ಳ್ರಿ. ದೇವರೇ ನನ್ನೊಟ್ಟಿಗೆ ಇರಿ ಎಂಬುದಾಗಿ ಹೇಳ್ರಿ. ಆ ಪರಾತ್ಪರನ ಮರೆಯಲ್ಲಿ ಸರ್ವಶಕ್ತನ ಆಶ್ರಯದಲ್ಲಿ ಇರ್ರಿ. ಈ ಕಾರ್ಯಗಳನ್ನು ಮಾಡುವಾಗ ನೀವು ಆರೋಗ್ಯವಾಗಿ ಆಶೀರ್ವಾದ ಸಮಾಧಾನವಾಗಿರ್ತೀರ. ನಿಮಗೆ ಹಾನಿ ಕೇಡು ಯಾವ ಗಂಡಾಂತರ ಅಪಾಯ ವಿಪತ್ತು ಸಂಭವಿಸೋದೇ ಇಲ್ಲ. ಆಮೇಲೆ ಯೇಸು ನಾಮದಲ್ಲಿ ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ಒಂದನೇದಾಗಿ ದೇವರೇ ನನ್ನೊಂದಿಗೆ ಇರು ಎಂಬುದಾಗಿ ಕೇಳ್ರಿ ಪ್ರಿಯರೇ. ಎರಡನೇದಾಗಿ ದೇವರನ್ನು ನಿವಾಸ ಸ್ಥಾನ ಮಾಡಿಕೊಂಡು ಎಲ್ಲ ಕಾರ್ಯಗಳನ್ನು ಆತನೊಟ್ಟಿಗೆ ಹಂಚಿಕೊಂಡು ಆತನೊಟ್ಟಿಗೆ ನೀವು ನಡೆಯಿರಿ. ಹಾಲೆಲೂಯಾ. ಮೂರನೇದಾಗಿ ಪರಾತ್ಪರನ ಮರೆಯಲ್ಲಿರ್ರಿ, ಸರ್ವಶಕ್ತನ ಆಶ್ರಯದಲ್ಲಿರ್ರಿ. ಆಗ ನೀವು ಸುರಕ್ಷಿತವಾಗಿರ್ತೀರಾ. ಆಮೇಲೆ ಖಂಡಿತವಾಗಿ ಪ್ರಿಯರೇ, ಈ ವಾಕ್ಯಗಳನ್ನು ಈ ದಿನವೆಲ್ಲ ನೀವು ಧ್ಯಾನಿಸಿರಿ. ಧ್ಯಾನಿಸಿದನ್ನು ನಂಬಿ ಇದರ ಪ್ರಕಾರ ನಡೆಯಿರಿ. ಖಂಡಿತ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮಗೆ ಎಲ್ಲ ಕಾರ್ಯಗಳನ್ನು ಯೇಸು ನಾಮದಲ್ಲಿ ಆಶೀರ್ವದಿಸ್ತಾರೆ. ಆಮೇಲೆ ಎಂಬುದಾಗಿ ಹೇಳಿ ಆಶೀರ್ವಾದಗಳನ್ನು ಪಡೆದುಕೊಳ್ಳ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ, ನಿಮಗೆ ಅದ್ಭುತ ಮಾಡಿದ್ದಾರೆ, ನಿಮಗೆ ಒಂದು ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ನೀವು ಭಯ ಪಡಬೇಡ್ರಿ. ನಿಮಗೆ ಯಾವ ಕೇಡು ಆಗೋದಿಲ್ಲ, ಯಾವ ಹಾನಿ ಆಗೋದಿಲ್ಲ. ನೀವು ಯಾವುದಕ್ಕೂ ಹಂಚಬೇಡ್ರಿ. ಅದ್ಭುತವಾದ ದೇವರು, ಆಶ್ಚರ್ಯ ಮಾಡುವ ದೇವರು, ಪರಾಕ್ರಮಿಯಾದ ದೇವರು, ಸರ್ವಶಕ್ತನಾದ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಆಮೇಲೆ ಖಂಡಿತವಾಗಿ ಪ್ರಿಯರೇ, ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಯಾರು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನೀವು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅನೇಕರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಈ ಸೇವೆಗಾಗಿ ಒಂದೇ ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ. ಈ ಸೇವೆಯ ಮೂಲಕ ಅನೇಕರು ಕರ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿ, ಅನೇಕರು ಯೇಸುವನ ರುಚಿ ನೋಡಲಿ, ಅನೇಕರು ರಕ್ಷಿಸಲ್ಪಡಲಿ, ಆಶೀರ್ವಾದ ಹೊಂದಿಕೊಳ್ಳಲಿ.